ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಉತ್ತಮವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ನಮ್ಮ ದೇವರು ಉನ್ನತನು, ಆತನು ಆಶ್ಚರ್ಯ ಕಾರ್ಯವನ್ನು ಮಾಡುವ ಆತನು. ನಾವು ಪ್ರತಿದಿನ ಒಂದು ವಾಗ್ದಾನವನ್ನು ಸತ್ಯವೇದದಿಂದ ಧ್ಯಾನಿಸುತ್ತಾ ಇದ್ದೇವೆ. ಬೆಳಗ್ಗೆನೆ ಎದ್ದ ನಂತರವಾಗಿ ದೇವರ ಸಮ್ಮುಖದಲ್ಲಿ ಸ್ತುತಿಸಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿದ ನಂತರ ಒಂದು ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇದ್ದೇವೆ. ಆ ರೀತಿಯಾಗಿ ಕೇಳುವುದರಿಂದ ದಿನಕ್ಕೆ ಬೇಕಾದಂಥ ಪ್ರೋತ್ಸಾಹವನ್ನು, ಉತ್ತೇಜನವನ್ನು ವಾಕ್ಯದಿಂದ ನಾವು ಹೊಂದಿಕೊಳ್ಳುತ್ತಾ ಇದ್ದೇವೆ. ವಾಕ್ಯದ ಮೂಲಕ ಮನುಷ್ಯನಿಗೆ ಆದರಣೆ ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ? ನಿಜವಾದ ಆದರಣೆ ಮನುಷ್ಯನಿಗೆ ಎಲ್ಲಿದೆ? ವಾಕ್ಯದಲ್ಲೇ ಇದೆ. ಒಂದು ವೇಳೆ ನೀನು ಒಂದು ಡೈರೆಕ್ಷನ್ಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀಯಾ, ಒಂದು ನಡೆಸುವಿಕೆಗಾಗಿ ಪ್ರಾರ್ಥಿಸುತ್ತಾ ಇದೆಯಾ, ದೇವರ ವಾಗ್ದಾನ ನಿಮಗೆ ಒಳಿತನ್ನು ಮಾಡುತ್ತದೆ. ಬೈಬಲ್ನಲ್ಲಿ ಎಷ್ಟೋ ವಾಗ್ದಾನಗಳನ್ನು ದೇವರು ಬರೆದಿಟ್ಟಿದ್ದಾರೆ. ಈ ವಾಗ್ದಾನಗಳನ್ನು ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಮನುಷ್ಯರು ವಾಗ್ದಾನವನ್ನು ಮಾಡುವುದಕ್ಕೆ ತ್ವರೆಪಡುತ್ತಾರೆ, ಆದರೆ ದೇವರು ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತ್ವರೆಪಡುತ್ತಾರೆ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಂತಹ ದೇವರ ಮಕ್ಕಳಾಗಿ ನಾವೆಲ್ಲರೂ ಕೂಡ ಬೈಬಲ್ನಲ್ಲಿ ಬರೆಯಲ್ಪಟ್ಟಂತಹ ವಾಗ್ದಾನವನ್ನು ಕ್ಲೇಮ್ ಮಾಡಿ ಪ್ರಾರ್ಥಿಸಬಹುದು. ಈ ದಿನದ ವಾಗ್ದಾನವನ್ನು ಓದೋಣವಾ? ನಿಮ್ಮ ಬಳಿ ಬೈಬಲ್ ಇದ್ದರೆ ತೆಗೆಯಿರಿ. ಕೀರ್ತನೆಗಳು 34ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದುತ್ತಾ ಇದ್ದೇನೆ. Psalm 34 and verse 8. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಬ್ಲೆಸ್ಡ್ ಇಸ್ ದ ಮ್ಯಾನ್ ದಟ್ ಟ್ರಸ್ಟ್ ಇನ್ ಹಿಮ್. ದೇವರ ಮೇಲೆ ಯಾರು ನಂಬಿಕೆಯನ್ನು ಇಡುತ್ತಾರೋ, ಆತನನ್ನು ಆಶ್ರಯಿಸುತ್ತಾರೋ ಅವರು ಧನ್ಯರು ಎಂಬುದಾಗಿ ಬೈಬಲ್ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ಧನ್ಯತೆ, ದೇವರ ಆಶೀರ್ವಾದ. ಲೋಕದಲ್ಲಿ ಅನೇಕರನ್ನು ನೋಡಿ ಇವರು ದೇವರಿಂದ ಬಹಳ ಆಶೀರ್ವದಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. ಪೇಪರಲ್ಲಾಗಲಿ, ನ್ಯೂಸ್ ಪೇಪರಲ್ಲಾಗಲಿ ಅಥವಾ ನ್ಯೂಸ್ ಚಾನೆಲಲ್ಲಾಗಲಿ ಆಯಾ ಸಂದರ್ಭದಲ್ಲಿ ಶ್ರೀಮಂತರ ಪಟ್ಟಿಯು ಬಿಡುಗಡೆ ಆಗುವಾಗ ಅವರೇನ್ರಿ ಬಹಳ ಶ್ರೇಷ್ಠರು, ಅವರು ರೀ ಧನ್ಯರು ಎಂದರೆ ಅವರ ಸಂತಾನ, ಅವರ ಮಕ್ಕಳು ಬಹಳ ಉನ್ನತರು ಎಂಬುದಾಗಿ ಅವರನ್ನು ಕುರಿತಾಗಿ ನಾವು ಬಹಳ ಬೇಸರಗೊಳ್ಳುತ್ತೇವೆ ಅಥವಾ ನಾವು ಮತ್ಸರಗೊಳ್ಳುತ್ತೇವೆ. ವಾಕ್ಯ ಹೇಳುವಂತಹ ಮಾತು ಮಾತ್ರ ಅದಕ್ಕಿಂತ ವಿಭಿನ್ನವಾಗಿದೆ. ದೇವರನ್ನು ಆಶ್ರಯಿಸುವವರು ಧನ್ಯರು. ಈ ಲೋಕ ಸಂಬಂಧವಾದ ಅನುಭವವೂ ಬೇರೆ, ದೇವರ ಮಾರ್ಗದಲ್ಲಿರುವಂಥ ಅನುಭವ ಬೇರೆ. ದೇವರ ಬಳಿಯಲ್ಲಿ ಯಾರು ಧನ್ಯರು, ಯಾರು ಶ್ರೇಷ್ಠರು? ಧನ್ಯರು ಎನ್ನುವಂತಹ ಮಾತು ಅಶೇರ್ ಎಂಬುದಾಗಿ ಇಬ್ರಿಯ ಪದ ಆಯಾ ಸಂದರ್ಭದಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅಲ್ಲಿ ಬ್ಲೆಸ್ಡ್ ಎಂಬುದಾಗಿ ಮಾತ್ರವಲ್ಲದೆ ಹ್ಯಾಪಿ, ಸಂತೋಷಿಸುವವರು ಎನ್ನುವಂತಹ ಮಾತು ಕೂಡ ಅಲ್ಲಿ ಬರೆಯಲ್ಪಟ್ಟಿರುತ್ತದೆ. ದೇವರನ್ನು ಆಶ್ರಯಿಸುವವರು, ಇಂಗ್ಲಿಷಲ್ಲಿ ಟ್ರಸ್ಟ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರನ್ನು ಸಂಪೂರ್ಣವಾಗಿ ವಿಶ್ವಾಸಿಸುವಂಥವರು, ಅಂಥವರು ಧನ್ಯರು. ಆದರೆ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಬೇಕು. ಅನೇಕರಿಗೆ ಸುವಾರ್ತೆಯನ್ನು ಸಾರುವಾಗ, ಅಮ್ಮ ದೇವರ ಕುರಿತಾಗಿ ತಿಳಿದುಕೊಳ್ಳಿರಿ, ಸತ್ಯವನ್ನು ಅಂಗೀಕರಿಸಿರಿ, ಜೀವವುಳ್ಳ ದೇವರ ಕಡೆಗೆ ತಿರುಗಿರಿ, ಆತನು ಸಮಸ್ತನು ಸೃಷ್ಟಿ ಮಾಡಿದಂತಹ ದೇವರು ನಿನಗೋಸ್ಕರ ನನಗೋಸ್ಕರ ಈ ಲೋಕಕ್ಕೆ ಬಂದು ಆತನ ಪ್ರಾಣವನ್ನು ಶಿಲುಬೆಯಲ್ಲಿ ನಮಗೋಸ್ಕರ ಅರ್ಪಿಸಿದ್ದಾರೆ. ಯಜ್ಞ ಬಲಿಯಾಗಿ ಆತನ ಪ್ರಾಣವನ್ನು ಬಲಿಯಾಗಿ ಅರ್ಪಿಸುವುದರ ಮೂಲಕ ನಮ್ಮೆಲ್ಲರಿಗೂ ವಿಮುಕ್ತಿಯನ್ನು ಕೊಟ್ಟಿದ್ದಾರೆ. ಆತನನ್ನು ಅಂಗೀಕರಿಸುವುದರ ಮೂಲಕ ಪಾಪದಿಂದ, ಅಪರಾಧದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಆತನ ಮೇಲೆ ನಂಬಿಕೆ ಇಡಿ, ಆತನನ್ನು ಅಂಗೀಕರಿಸಿ ಎಂಬುದಾಗಿ ಹೇಳುತ್ತಾ ಇದ್ದರೆ ಕೆಲವರು ನಮಗೆ ಇದೆಲ್ಲವೂ ಕೂಡ ಬೇಕಾಗಿಲ್ಲ ರೀ, ನಾವು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಎನ್ನುವ ಹಾಗೆ ರುಚಿ ನೋಡದೆಯೇ ಬೇಡ ಎಂಬುದಾಗಿ ಹೇಳುವಂಥವರು ಅನೇಕರು ಇದ್ದಾರೆ. ಬೈಬಲ್ ಪ್ರತಿಯೊಬ್ಬರಿಗೂ ಕೂಡ ಪ್ರೋತ್ಸಾಹಿಸುತ್ತಿರುವಂತಹ ವಿಷಯ ಏನೆಂದರೆ ಟೇಸ್ಟ್ ಅಂಡ್ ಸಿ. ನೀನು ನೋಡದೆ ಬೇಡ ಎಂದು ಹೇಳಬೇಡ. ಯೇಸು ಕ್ರಿಸ್ತನಲ್ಲಿರುವಂತಹ ಮಹತ್ವವನ್ನು ನೀನು ಒಂದು ಸಾರಿ ರುಚಿ ನೋಡುವುದಾದರೆ ನಿನ್ನ ಜೀವಿತ ಎಷ್ಟು ಆಶೀರ್ವಾದಕರವಾಗಿರುತ್ತದೆ, ಎಷ್ಟು ಉನ್ನತವಾಗಿರುತ್ತದೆ ಎಂದು ಮಾತಿನಿಂದ ಹೇಳುವುದಕ್ಕೆ ಸಾಧ್ಯವಿಲ್ಲ. ನಾನು ನನ್ನ ಜೀವಿತದಲ್ಲಿ ದೇವರನ್ನು ರುಚಿ ನೋಡಿದಂಥ ಆ ದಿನದಿಂದ ಈ ದಿನದ ತನಕ ಕರ್ತನಲ್ಲಿ ಪರವಶಿಸುತ್ತೇನೆ, ಆನಂದಿಸುತ್ತಲೇ ಇರುತ್ತೇನೆ. ಅನೇಕರು ಈ ದಿನದಲ್ಲಿ ಸತ್ಯಕ್ಕೆ ದೂರವಾಗಿ ಹೋಗುತ್ತಾ ಇದ್ದಾರೆ. ಕಾರಣ ಕರ್ತನನ್ನು ರುಚಿ ನೋಡಬೇಕೆನ್ನುವಂಥ ಅನುಭವ ಬರಲಿಲ್ಲ. ದೇವರು ಸರ್ವೋತ್ತಮನೆಂಬುದಾಗಿ ರುಚಿ ನೋಡಿರಿ. ಆತನನ್ನು ಬೇಡ ಎನ್ನುವುದಕ್ಕೆ ನಿನಗೇನು ಕೇಡನ್ನು ಮಾಡಿದ್ದಾರೆ? ನಿನಗೋಸ್ಕರವಾಗಿ ಪ್ರಾಣವನ್ನೇ ಕೊಟ್ಟಿದ್ದಾರೆ ಅಲ್ವಾ? ಮರಣವನ್ನು ತಿರುಗಿ ಜಯಿಸಿದಂತಹ ದೇವರು ಅಲ್ವಾ? ಪ್ರಪಂಚ ಚರಿತ್ರೆಯಲ್ಲಿ ಯಾರೊಬ್ಬರು ಮಾಡದೇ ಇರುವಂತಹ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ತನ್ನ ಪ್ರಜೆಗಳ ಜೀವಿತದಲ್ಲಿ ಮಾಡಿದಂತಹ ಜೀವಾಧಿಪತಿಯಾದ ದೇವರನ್ನು ನೀನು ನಿರಾಕರಿಸುವುದಕ್ಕೆ ಕಾರಣ ಏನು? ಒಂದು ಸಾರಿ ಆತನ ರುಚಿಯನ್ನು ನೋಡು, ರುಚಿ ನೋಡಿ ತಿಳಿದುಕೋ. ಆತನು ಒಳಿತನ್ನು ಮಾಡುತ್ತಾನೆ. ದೇವರು ಒಳ್ಳೆಯವನು, ಆತನು ಸರ್ವೋತ್ತಮನು. ದೇವರು ಸ್ವಾಭಾವಿಕವಾಗಿಯೇ ಒಳ್ಳೆಯವರಾಗಿಯೇ ಇದ್ದಾರೆ. ಗಾಡ್ ಈಸ್ ಗುಡ್ ಬೈ ಇಸ್ ನೇಚರ್. ಆತನು ಸ್ವಾಭಾವಿಕವಾಗಿಯೇ ಒಳ್ಳೆಯವರಾಗಿದ್ದಾರೆ. ಕೆಟ್ಟವನಾಗಿರಬೇಕೆಂದು ಆತನು ಅಂದುಕೊಂಡರೂ ಕೂಡ ಇರುವುದಕ್ಕೆ ಆಗಲ್ಲ. ಯಾಕಂದ್ರೆ ಆತನ ಸ್ವಭಾವವೇ ಒಳ್ಳೆಯತನ. ನೀತಿಯಿಂದ ತುಂಬಲ್ಪಟ್ಟಿರುವಂತಹ ದೇವರು, ನೀತಿ ಸ್ವರೂಪನಾದ ತಂದೆ ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ.
ಅಂತಹ ಒಳ್ಳೆಯ ದೇವರು ತನ್ನ ಪ್ರಜೆಗಳ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವುದಕ್ಕೆ ಇಷ್ಟಪಡುತ್ತಾ ಇದ್ದಾರೆ. ಯೆಹೋವನು ಎಲ್ಲರಿಗೂ ಉಪಕಾರಿ ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಇಕ್ಕಟ್ಟುಗಳು, ನಷ್ಟಗಳು, ಪ್ರತಿಕೂಲತೆಗಳು ಅಥವಾ ಶತ್ರುವಿನ ದಾಳಿ, ಭಯಂಕರವಾದ ನಿರಾಶೆ, ನಿರುತ್ಸಾಹವು ಒಂದು ಮೊಬ್ಬಿನ ಹಾಗೆ ನಮ್ಮ ಕಣ್ಮುಂದೆ ಆವರಿಸಿರಬಹುದು. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ದೃಷ್ಟಿಸುವಾಗ ಆತನು ತನ್ನ ಒಳ್ಳೆಯತನವನ್ನು ನಮ್ಮ ಜೀವಿತದಲ್ಲಿ ತೋರ್ಪಡಿಸುವ ದೇವರು. ಶ್ರಮೆಯನ್ನು ಕೆಲವು ಸಾರಿ ದೇವರು ನಮ್ಮ ಜೀವಿತದಲ್ಲಿ ಅನುಮತಿಸುತ್ತಾರೆ. ಅದು ಕೂಡ ನಮ್ಮ ಒಳ್ಳೆಯದಕ್ಕೆ, ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮನ್ನು ಮುಚ್ಚಿ ಹಾಕಬೇಕೆಂದೋ, ನಷ್ಟಪಡಿಸಬೇಕೆಂದೋ, ನಮ್ಮನ್ನು ಗಾಯಪಡಿಸಬೇಕೆಂಬುದಾಗಿ ಅಲ್ಲ, ನಮ್ಮನ್ನು ಇನ್ನೂ ಕೂಡ ರೂಪಿಸಬೇಕೆಂದು ದೇವರು ತನ್ನ ಸಂಕಲ್ಪದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಶ್ರಮೆಯನ್ನು ಆತನು ತರುತ್ತಾರೆ. ನೋಡಿ, ಕತ್ತಿಯನ್ನು ಹದ ಮಾಡುತ್ತಾ ಇರುವಾಗ ಆ ಬೆಂಕಿಯ ಮಧ್ಯದಲ್ಲಿ ಸ್ವಲ್ಪ ಆ ಒಂದು ತಾಕುವಿಕೆಗೆ ಸ್ವಲ್ಪ ಬಾಧೆ ಉಂಟಾಗಬಹುದು. ಬಹುಶಃ ಆ ಖಡ್ಗ ಅಥವಾ ಆ ಕತ್ತಿಯು ಅಂದುಕೊಳ್ಳಬಹುದು, ನನ್ನನ್ನು ಯಾಕೆ ಈ ಬೆಂಕಿಗೆ ಗುರಿ ಮಾಡುತ್ತಾ ಇದ್ದಾರೆ ಎಂದು. ನೀನು ಹದವಾಗಬೇಕು, ನೀನು ಪ್ರಯೋಜನಕರವಾಗಿರಬೇಕು, ಎಫಿಷಿಯೆಂಟ್ ಆಗಿ ನೀನು ಕೆಲಸ ಮಾಡಬೇಕು. ಇದು ದೇವರ ಉದ್ದೇಶ. ಶ್ರಮೆಗಳು, ಕಷ್ಟಗಳು ದೇವರ ಚಿತ್ತಾನುಸಾರವಾಗಿ ನಮ್ಮ ಜೀವಿತದಲ್ಲಿ ಬಂದರೆ ಅದು ನಮ್ಮನ್ನು ಹದ ಮಾಡುತ್ತದೆ. ಇನ್ನು ಮಹಿಮೆಯಾದ ಕಾರ್ಯಕ್ಕೆ ಸಿದ್ಧಪಡಿಸುವುದಕ್ಕಾಗಿ, ದೇವರಿಗೋಸ್ಕರವಾಗಿ ಉಪಯೋಗವಾಗುವುದಕ್ಕೆ ಅದು ನಮಗೆ ಉಪಯುಕ್ತವಾಗಿರುತ್ತದೆ. ದೇವರು ಒಳ್ಳೆಯವನು, ಆತನು ಯಾವತ್ತೂ ಕೆಟ್ಟವನೆಂಬುದಾಗಿ ಹೇಳಬೇಡಿ. ದೇವರು ಯಾರೊಬ್ಬರಿಗೂ ಕೂಡ ಬಾಧೆಯನ್ನು ಉಂಟು ಮಾಡುವುದಿಲ್ಲ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅನುಭವದಿಂದ ಸವಿದು ನೋಡಿರಿ, ಆತನನ್ನು ಆಶ್ರಯಿಸುವವರು ಧನ್ಯರು. ದೇವರನ್ನು ಯಾವಾಗ ಆಶ್ರಯಿಸಬೇಕು? ಕೇವಲ ಭಾನುವಾರ ಮಾತ್ರವಾ? ಉಪವಾಸ ಪ್ರಾರ್ಥನೆಯ ಸಮಯದಲ್ಲ. ದೇವರನ್ನು ಯಾವಾಗ ಆಶ್ರಯಿಸಬೇಕು? ಕೇವಲ ಒಂದು ವರ್ಷದಲ್ಲಿ ಒಂದು ಪೀರಿಯಡ್ ಆಫ್ ಟೈಮ್, 40 ದಿನ ಅಥವಾ 50 ದಿನ ಮಾತ್ರ ದೇವರನ್ನು ಆಶ್ರಯಿಸಿ ಉಳಿದಂತಹ ದಿನದಲ್ಲಿ ಲೋಕವನ್ನು ಆಶ್ರಯಿಸೋಣವಾ? ಖಚಿತವಾಗಿ ಇಲ್ಲ. ಬೈಬಲ್ ಹೇಳುತ್ತಾ ಇರುವಂತಹ ಮಾತು, ಅನುದಿನವೂ ಕೂಡ ನಾವು ದೇವರನ್ನು ಆಶ್ರಯಿಸಬೇಕು. ಆತನನ್ನು ಆಶ್ರಯಿಸಿ ನಾವು ಮುಂದೆ ಸಾಗುವಾಗ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಒಂದು ವೇಳೆ ಇಲ್ಲಿಯ ತನಕ ನಿಮ್ಮ ಜೀವಿತದಲ್ಲಿ ಲೋಕ ಸಂಬಂಧವಾದ ವ್ಯಕ್ತಿಯನ್ನು, ಲೋಕ ಸಂಬಂಧವಾದ ಸಿದ್ಧಾಂತಗಳನ್ನು, ಲೋಕ ಸಂಬಂಧವಾದ ಮನುಷ್ಯರನ್ನು, ಅವಿಶ್ವಾಸಿಗಳು ಹೇಳುವಂತಹ ಮಾತಿನ ಮೇಲೆ ಆಧಾರವಾಗಿದ್ದೀಯೇನೋ, ಅದನ್ನೇ ಆಶ್ರಯವಾಗಿ ಮಾಡಿಕೊಂಡಿದ್ದೀಯೇನೋ, ಈ ದಿನ ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ದೇವರನ್ನು ಆಶ್ರಯವನ್ನಾಗಿ ಮಾಡಿಕೊ. ಅದೇ ದೊಡ್ಡ ಧನ್ಯತೆ. ದೇವರು ನಿನ್ನೊಂದಿಗೆ ಇರುತ್ತಾರೆ, ನಿನ್ನನ್ನು ಬಲಪಡಿಸುತ್ತಾರೆ, ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದಿನವೆಲ್ಲ ದೇವರಿಗೆ ಸ್ತೋತ್ರ ಮಾಡೋಣ. ಕಣ್ಮುಚ್ಚಿರೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ನಮ್ಮ ಕುರಿತಾಗಿ ನಿಮಗೆ ಇರುವಂತಹ ಪ್ರತಿಯೊಂದು ಉತ್ತಮವಾದ ಪ್ರಣಾಳಿಕೆಗೋಸ್ಕರವಾಗಿ ಸ್ತೋತ್ರ. Lord, we thank you for all the blessed plans that you have in our lives. ನಾವು ನಿಮ್ಮನ್ನು ದೃಷ್ಟಿಸುವಾಗ, ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ, ನಿಮ್ಮನ್ನು ಆಧಾರ ಮಾಡಿಕೊಳ್ಳುವಾಗ, ನಿಮ್ಮನ್ನೇ ಆಶ್ರಯಿಸುವಾಗ ಅದೇ ಧನ್ಯತೆ ಎಂಬುದಾಗಿ ಹೇಳಿದ್ದೀರಾ. ನಮ್ಮ ಪ್ರಿಯರೆಲ್ಲರನ್ನು ಕೂಡ ನೀವೇ ಬಲಪಡಿಸಿರಿ. ದಿನ ಎಷ್ಟು ಜನ ನಿಮ್ಮನ್ನೇ ದೃಷ್ಟಿಸುತ್ತಿದ್ದಾರೋ, ನಿಮ್ಮನ್ನೇ ಆಶ್ರಯಿಸುತ್ತಾ ಇದ್ದಾರೋ, ಅವರೆಲ್ಲರನ್ನು ಕೂಡ ನೀವೇ ಬಲಪಡಿಸಿ, ಧೈರ್ಯಪಡಿಸಿ, ಆಶೀರ್ವದಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ಇಕ್ಕಟ್ಟಿನಲ್ಲಿರುವಂತವರನ್ನು ಮೇಲೆತ್ತಿರಿ. ಸಂಪೂರ್ಣವಾದ ನಿಮ್ಮ ಕೃಪೆಯಲ್ಲಿ ಸ್ಥಿರಪಡಿಸಿರಿ. ಸ್ತುತಿ ಘನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.